ಅವನು ಇನ್ನೊಬ್ಬ ಪ್ಯಾಸೆಂಜರ್ನನ್ನ ಪಿಕ್ ಮಾಡ್ತಿದ್ದೀನಿ ಅಷ್ಟೇ ಅಂತ ಅಂದ್ಕೊಂಡಿದ್ದ. ಆದ್ರೆ ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಹಿಂದಿನ ಸೀಟ್ನಿಂದ ನಿಧಾನವಾದ ಅಳುವ ಶಬ್ದ ಕೇಳಿಸಿತು. ರೆಡ್ ಸಿಗ್ನಲ್ನಲ್ಲಿ ಗಾಡಿ ನಿಲ್ಲಿಸಿದಾಗ ಅವನು ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದ. ಆಗ ಅವನಿಗೆ ಆ ಹುಡುಗಿಯ ನೋವಿನಿಂದ ತುಂಬಿದ ಮುಖ ಮತ್ತು ಅಸ್ತವ್ಯಸ್ತವಾದ ಬಟ್ಟೆಗಳೂ ಕಾಣಿಸಿದವು. ಆಗಲೇ ಅವನಿಗೆ ಅವಳ ಮೇಲೆ ದೌರ್ಜನ್ಯ ನಡೆದಿರುವುದು ಅರ್ಥವಾಯಿತು. ತಕ್ಷಣ ರೈಡ್ ಬುಕ್ ಮಾಡಿದ್ದ ವ್ಯಕ್ತಿ ತಂಗಿದ್ದ ಹೋಟೆಲ್ ರೂಮ್ಗೆ ಗಾಡಿ ತೆಗೆದುಕೊಂಡು ಹೋದ. ಪೇಮೆಂಟ್ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಡಿಕ್ಲೈನ್ ಆಗಿದೆ, ಇನ್ನೊಂದು ಕಾರ್ಡ್ ಕೊಡಿ ಅಂತ ಕೇಳಿದ. ಆದರೆ ಕಾರ್ಡ್ ಸಿಕ್ಕಿದ ಮೇಲೂ ಅವನು ಅಲ್ಲಿಂದ ಹೋಗಲಿಲ್ಲ. ಯಾಕಂದ್ರೆ ಅವನು ಇಲ್ಲಿ ಬಂದಿದ್ದು ಹಣ ಕಲೆಕ್ಟ್ ಮಾಡಕ್ಕಲ್ಲ. ನಂತರ ಆ ಹುಡುಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾಳೆ ಅಂತ ಹೇಳಿದ. ಸಾಮಾನ್ಯವಾಗಿ ಅವನು ಜನರಿಗೆ ತಮ್ಮ ತಪ್ಪು ಸರಿಪಡಿಸಿಕೊಳ್ಳಕ್ಕೆ ಒಂದು ಅವಕಾಶ ಕೊಡ್ತಿದ್ದ. ಆದರೆ ಇಂದು ಅಲ್ಲ. ಇಂದು ಯಾರಿಗೂ ಎರಡನೇ ಅವಕಾಶ ಸಿಗೋದಿಲ್ಲ. ತಮ್ಮ ಫೋನ್, ಕ್ಯಾಮರಾ ಮತ್ತು ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸಸ್ ಕೊಡಿ ಅಂತ ಆದೇಶಿಸಿದ. ಆ ಹುಡುಗಿಗೆ ಅವರು ಏನೇನು ಮಾಡಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಬಹುದಾದ ಎಲ್ಲಾ ವಸ್ತುಗಳನ್ನ ಒಪ್ಪಿಸಬೇಕಿತ್ತು. ಬಾಗಿಲನ್ನ ಲಾಕ್ ಮಾಡಿದ. ಡ್ರೈವರ್ಗೆ ಮುಂದೆ ಏನಾಗುತ್ತೆ ಅನ್ನೋದು ಈಗಾಗಲೇ ಗೊತ್ತಿತ್ತು. ಶಾಂತವಾಗಿ ತನ್ನ ವಾಚನ್ನ ಟೈಮರ್ ಮೋಡ್ಗೆ ಬದಲಿಸಿದ. ಉಳಿದ ಇಬ್ಬರೂ ಅವನ ಮೇಲೆ ದಾಳಿ ಮಾಡಲು ಓಡಿ ಬಂದರು. ಆದರೆ ಅವರಲ್ಲಿ ಒಬ್ಬನಿಗೂ ಡ್ರೈವರ್ನನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ. ಒಬ್ಬೊಬ್ಬರಾಗಿ ನೆಲಕ್ಕೆ ಉಳಿದರು. ಕೊನೆಯ ವ್ಯಕ್ತಿಯು ನೆಲಕ್ಕೆ ಬಿದ್ದಾಗ ಡ್ರೈವರ್ ತನ್ನ ವಾಚ್ ಕಡೆ ನೋಡಿದ. 29 ಸೆಕೆಂಡ್ಸ್. ಒಬ್ಬ ವ್ಯಕ್ತಿ ಇನ್ನೂ ನಿಂತಿರುವುದನ್ನು ನೋಡಿ ಡ್ರೈವರ್ ಅವನನ್ನು ಮುಟ್ಟಲಿಲ್ಲ. ಬದಲಿಗೆ ತನ್ನ ಫೋನ್ ಕೊಡಲು ಹೇಳಿದ. ನಂತರ 911ಗೆ ಕರೆ ಮಾಡಿ ಆ ರಾತ್ರಿ ನಡೆದ ಎಲ್ಲವನ್ನೂ ಒಪ್ಪಿಕೊಳ್ಳಲು ಹೇಳಿದ. ಅವಳ ಹೆಸರು ಗೊತ್ತಾ? ಇಲ್ಲ, ಅವಳ ಹೆಸರು ಏಮಿ. ನಿನ್ನ ಎಡಗೈ ಕೊಡು. ಹೋಗುವ ಮುನ್ನ ಡ್ರೈವರ್ ಅವನ ಎಡಗೈಯನ್ನು ಮುರಿದು ಬಿಟ್ಟ. ಯಾಕಂದ್ರೆ ಸರ್ವಿಸ್ಗೆ ರೇಟಿಂಗ್ ಕೊಡಕ್ಕೆ ಅವನ ಬಲಗೈ ಇನ್ನೂ ಕೆಲಸ ಮಾಡಬೇಕಿತ್ತು. ನನಗೆ 5 ಸ್ಟಾರ್ ರೇಟಿಂಗ್ ಕೊಡುವುದನ್ನ ಮರೆತಬೇಡ ಜೂನಿಯರ್.